ರಕ್ಕಸಪುರದವಳು ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿ, ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡಿ, ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಕೊಟ್ಟಿರೋ ಈ ಮೂವಿ ನಮ್ಮ ಬಾಕ್ಸ್ ಆಫೀಸ್ ಅಲ್ಲಿ ಒಂದು ಡೀಸೆಂಟ್ ಮೂವಿ ಆಗಿ ಹೊರಹೊಮ್ಮಿದೆ. ಅಂಡ್ ಸ್ಯಾಡ್ ಥಿಂಗ್ ಏನು ಅಂದ್ರೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿಲ್ದಿರೋದು. ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇದೇ ರೀತಿ ಮೂವಿ ರಿವ್ಯೂಗಳು, ಟ್ರೈಲರ್ ರಿವ್ಯೂಗಳು, ಸಿನಿಮಾ ರಿಲೇಟೆಡ್ ಟಾಪಿಕ್ಸ್ ಗಳ ಮೇಲೆ ವಿಡಿಯೋ ಮಾಡ್ತಿರ್ತೀನಿ. ಅಂಡ್ ಎಸ್, ಆನಿಮೆ ಮೇಲೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನಿಮ್ ಸಜೆಷನ್ ಏನು? ಆನಿಮೆ ಮೇಲೆ ವಿಡಿಯೋ ಮಾಡಿದ್ರೆ ನಮ್ಮ ಕನ್ನಡ ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಎಸ್ ಗೈಸ್, ನಿಮ್ಮೆಲ್ಲರಿಗೂ ಸಾರಿ ಹೇಳ್ತಾ, ಬಿಕಾಸ್ ನೀವು ಏನೋ ಒಂದು ಟ್ರೈ ಮಾಡ್ತಿದ್ದಾನೆ ಅಂತ ಆಗ್ಲಿ, ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾನೆ ಅಂತ ಆಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ. ಅಂಡ್ ನಾನು ಒಂದು ತಿಂಗಳ ಮೇಲಾಯ್ತು ಅನ್ಸುತ್ತೆ ನಾನು ವಿಡಿಯೋ ಹಾಕಿ. ಸೊ ಅದಕ್ಕೆ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತಾ, ಬಟ್ ಆ ಒಂದು ತಿಂಗಳಲ್ಲಿ ನಾನು ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಟಾಪಿಕ್ ಕಡೆ ಬರೋದಾದ್ರೆ, ರಕ್ಕಸಪುರದವಳು ಒಂದು ಒಳ್ಳೆ ಮೂವಿ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ VFX ಇತ್ತು, ಒಂದು ಒಳ್ಳೆ ಮ್ಯೂಸಿಕ್ ಇತ್ತು, ಆಕ್ಟಿಂಗ್ ಮಾತ್ರ ಪೀಕ್ ಆಗಿತ್ತು. ಅಂಡ್ ಸ್ಕ್ರೀನ್ ಪ್ಲೇ ಆಗಿರ್ಲಿ, ಕಲರ್ ಗ್ರೇಡಿಂಗ್ ಆಗಿರ್ಲಿ, ಅಥವಾ ಕ್ಯಾಮ್ರಾ ಆಂಗಲ್ ಗಳಾಗ್ಲಿ, ಒಂದೊಂದು ಸ್ಕ್ರೀನ್ ಪ್ಲೇ ಕೂಡ ಜೆಮ್ ಅಂತ ಹೇಳ್ಬೋದು ಗೈಸ್. ಎಸ್ ಗೈಸ್, ನಿಮ್ಗೆ ಒಂದೊಂದು ರಿವೀಲ್ ಶಾಟ್ ಅಲ್ಲಿ ಅಥವಾ ಹೀರೋಗೆ ಒಂದು ಆಶ್ಚರ್ಯ ಆಗೋ ಶಾಟ್ ಅಲ್ಲಾಗ್ಲಿ, ತುಂಬಾನೇ ಕ್ಯಾಮ್ರಾ ವೇರಿಯೇಷನ್ ಗಳು, ಕ್ಯಾಮ್ರಾ ಆಂಗಲ್ ವೇರಿಯೇಷನ್ ಗಳಾಗ್ಲಿ, ಅಂಡ್ ನಮ್ಮ ಹೀರೋಗೆ ಈ ಮೂವಿಲಿ ಒಂದು ಡಿಸಾರ್ಡರ್ ಇರುತ್ತೆ, ಆ ಡಿಸಾರ್ಡರ್ ನ ತೋರಿಸಿರೋ ರೀತಿ ಆಗಿರ್ಲಿ ತುಂಬಾನೇ ಚೆನ್ನಾಗಿತ್ತು. ಅಂಡ್ ನನಗೆ ಈ ಮೂವಿ ನೋಡ್ತಿದ್ದಾಗ ತುಂಬಾ ಬೇಜಾರಾಯ್ತು. ಬಿಕಾಸ್ ನಾನು ಹೋಗಿದ್ದ ಥಿಯೇಟರ್ ಅಲ್ಲಿ ಮುಕ್ಕಾಲ್ ಭಾಗ ಜನನೇ ಇರಲಿಲ್ಲ. ಅಲ್ಲಿ 4:45 ಕೂಡ ಒಂದು ಶೋ ಇತ್ತು. ಆ ಶೋಗೆ ಒಬ್ರು ಕೂಡ ಹೋಗಿರ್ಲಿಲ್ಲ. ಅಂಡ್ ಇಟ್ ವಾಸ್ ವೆರಿ ಸ್ಯಾಡ್. ಮಲಯಾಳಂ ಇಂಡಸ್ಟ್ರಿಲಾಗ್ಲಿ, ಬೇರೆ ಇಂಡಸ್ಟ್ರಿಲಾಗ್ಲಿ ಒಳ್ಳೊಳ್ಳೆ ಮೂವಿಗಳು, ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಬಂದಾಗ ನಮ್ಮ ಜನ ಗುರುತಿಸ್ತಾರೆ, ನೋಡ್ತಾರೆ, ಇಷ್ಟಪಡ್ತಾರೆ. ಅಂಡ್ ಅವರ ಫ್ರೆಂಡ್ಸ್ ಗಳಿಗೆ ಕೂಡ ಈ ಮೂವಿ ನೋಡು ತುಂಬಾ ಸಖತ್ತಾಗೈತೆ ಅಂತ ಹೇಳ್ತಾರೆ. ಬಟ್ ಅದೇ ಕೆಲಸನ ನಮ್ಮ ಕನ್ನಡ ಮೂವಿ ಒಂದು ಹಿಟ್ ಆಗ್ಲಿ ಅಂತನೋ, ಅಥವಾ ನಮ್ಮ ಕನ್ನಡ ಮೂವಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರೋ ಮೂವಿಗಳಾಗ್ಲಿ ಹಿಟ್ ಆಗ್ಲಿ ಅಂತ ನಮ್ಮ ಜನ ಯಾಕೆ ಯೋಚನೆ ಮಾಡ್ತಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಅಂಡ್ ಗೈಸ್, ನೀವು ಕಾಂತಾರ ನೋಡಿ ಎಷ್ಟು ಚಿಲ್ ತಗೊಂಡಿದ್ರೋ ಅಷ್ಟೇ ಚಿಲ್ನ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಕೊಡೋ ಥಿಯೇಟರ್ ಅಲ್ಲಿ ಅಥವಾ ಒಂದು ಒಳ್ಳೆ ಥಿಯೇಟರ್ಗೆ ಹೋಗಿ ನೀವು ನೋಡಿದ್ರೆ ಈ ಮೂವಿಲು ಅಷ್ಟೇ ಚಿಲ್ಸ್ ಗಳು ಬರುತ್ತೆ. ಅಂಡ್ ಗೈಸ್, ಈ ಮೂವಿಲಿರೋ ಅಷ್ಟು ಟ್ವಿಸ್ಟ್ ನ ನಾನು ಇನ್ಸೆಪ್ಷನ್ ಮೂವಿಲೂ ನೋಡಿರ್ಲಿಲ್ಲ ಗೈಸ್. ವಾಟ್ ಅ ಟ್ವಿಸ್ಟ್, ವಾಟ್ ಅ ಸ್ಟೋರಿ, ವಾಟ್ ಅ ಸ್ಕ್ರೀನ್ ಪ್ಲೇ. ನನಗಂತೂ ಅದನ್ನ ಹೆಂಗ್ ವರ್ಣಿಸ್ಬೇಕು ಅಂತಾನೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳ್ತಾನೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಮಗ ಆ ಡೈರೆಕ್ಟರ್ಗೆ ಎಲ್ಲಿ ಬೇಕು ಕೇಳಲ್ಗೋ ಕೊಟ್ಟು ಬಂದ್ಬಿಡ್ತೀನಿ ಅಂತ. ಅಷ್ಟು ಚೆನ್ನಾಗಿದೆ ಗೈಸ್, ಯು ಡೋಂಟ್ ಬಿಲೀವ್ ಮಿ. ಅಷ್ಟು ಚೆನ್ನಾಗಿರೋ ಸ್ಕ್ರೀನ್ ಪ್ಲೇನ ಅಥವಾ ಸ್ಟೋರಿನ ಜನ ಇನ್ನ ಕರೆಕ್ಟ್ ಆಗಿ ಗುರುತಿಸಿಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಬುಕ್ ಮೈ ಶೋ ಅಲ್ಲೇ ಆಗ್ಲಿ ಇನ್ನ ಬರೀ 2.2 ವೋಟ್ಗಳಿವೆ. ಅಂಡ್ ಇಟ್ ಈಸ್ ವೆರಿ ಸ್ಯಾಡ್. ದೊಡ್ಡ ಸ್ಟಾರ್ಸ್ ಗಳಿದ್ದೇನೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರೋ ಮೂವಿಗಳು ಹಿಟ್ ಆಗೋದಾ ಅಂತ ಅನ್ನಿಸ್ಬಿಡುತ್ತೆ. ಅಂಡ್ ಎನಿವೇಸ್, ಮೂವಿಲಿ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇತ್ತು. ಎಕ್ಸ್ಪೆಷಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಟ್ರ್ಯಾಕ್ ಓಡುತ್ತೆ. ಆ ಟ್ರ್ಯಾಕ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅದು ಬಿಟ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ತರ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಅಥವಾ ಲಾಸ್ಟ್ ವರ್ಷದಲ್ಲಿ ಬಂದಿರೋ ಮೂವಿಗಳಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೋ ಅಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ ಜೊತೆಗೆ ಅವರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಾಗಿ, ಹೀರೋಯಿನ್ ಆಗ್ಲಿ, ಒಂದು ಹುಡುಗಿ ಬೆಳ್ಳಿ ಅಂತ ಆಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಗೈಸ್, ಈ ಫೋಟೋ ನೋಡಿ. ಆ ಫೋಟೋ ನೋಡ್ಬಿಟ್ಟು ಪಾಸ್ ಮಾಡಿ ಇವನು ನೋಡಿದ್ರೆ ಇವನು ಯಾವ ತರ ಕ್ಯಾರೆಕ್ಟರ್ ಮಾಡಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ಅಂಡ್ ಗೈಸ್, ನೀವು ಕಮೆಂಟ್ ಮಾಡಿದ್ದೀರಾ ಅನ್ಕೊಂಡು ನಾನು ಇವನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ. ಇಡೀ ಮೂವಿಲಿ ರಾಜ್ ಬಿ ಶೆಟ್ಟಿ ಅವ್ರನ್ನು ಒಂದು ಕ್ಷಣ ಲೋ ಅನ್ನಿಸ್ತಾನೋ, ರಾಜ್ ಬಿ ಶೆಟ್ಟಿ ಅವರು ಸ್ಕ್ರೀನ್ ಅಲ್ಲೇ ಇಲ್ಲ ಅನ್ನೋ ತರ ಆಕ್ಟ್ ಮಾಡೋ ಹುಡುಗ ಗೈಸ್. ಅನಿರುದ್ಧ್ ಭಟ್ ಅಂತ ಇವ್ರ ಹೆಸರು. ಇವರು ಗುರುದೇವ್ ಹೊಯ್ಸಳ ಅಂಡ್ ಇಬ್ಬನಿ ಕರಗಿತು ಅಂಡ್ ಇನ್ನೂ ಒಂದೆರಡು ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಈ ವಾಸ್ ವೆರಿ ಗುಡ್ ಆಕ್ಟರ್ ಗೈಸ್. ಈ ಮೂವಿಲಿ ಇವರ ಡ್ಯುವಲ್ ಪರ್ಸನಾಲಿಟಿ, ಆಕ್ಟಿಂಗ್ ಆಗ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಯು ವಿಲ್ ಬಿ ಮೆಸ್ಮರೈಸ್ಡ್. ಅಂಡ್ ಒಂದ್ ಸೀನ್ ಮಾತ್ರ ಇವರು ಎಷ್ಟು ವರ್ಸಟೈಲ್ ಆಕ್ಟರ್ ಅಂತ ಪ್ರೂವ್ ಮಾಡ್ತಾರೆ ಗೈಸ್. ಇವರು ಈ ಮೂವಿಲಿ ಆಕ್ಟ್ ಮಾಡಿರೋಷ್ಟು ಸುಮಾರು ಜನ ಅವರ ಲೈಫ್ ಟೈಮ್ ಕೆರಿಯರ್ ಅಲ್ಲೇ ಆಕ್ಟ್ ಮಾಡಿಲ್ಲ, ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ ಅಂಡ್ ಡೈಲಾಗ್ ಹೇಳಿಲ್ಲ ಅಂತ ನನಗನ್ಸುತ್ತೆ. ಅದು ಯಾರ್ಯಾರು ಅಂತ ನಿಮಗೂ ಗೊತ್ತು. ಸೊ ಗೈಸ್, ವಿತೌಟ್ ಏಟಿಂಗ್ ಎನಿ ಒನ್ ಪಾಯಿಂಟ್ ಮೇಲೆ ಬಂದ್ರೆ ಈಸ್ ವೆರಿ ಗುಡ್ ಆಕ್ಟರ್. ಇವ್ರನ್ನ ನಮ್ಮ ಕನ್ನಡದವರು ಗುರುತಿಸ್ಬೇಕು, ಒಳ್ಳೊಳ್ಳೆ ಮೂವಿ ಕೊಡ್ಬೇಕು ಅಂತ ನನಗನ್ಸುತ್ತೆ. ಅಂಡ್ ನಮ್ಮ ರವಿ ಸಾರಂಗ್ ಅವರ ಡೈರೆಕ್ಷನ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಕತೆ ಯಾರು ಬರೆದ್ರು, ಸ್ಕ್ರೀನ್ ಪ್ಲೇ ಯಾರು ಬರೆದ್ರು, ಅವ್ರಿಗೆ ಮಾತ್ರ ಎಷ್ಟು ಸತಿ ಕೈ ಎತ್ತು
ಮುಗಿದ್ರು ಸಾಲೋದಿಲ್ಲ. ಅಂಡ್ ಗೈಸ್ ಇದ್ರ ಕತೆ ಬಗ್ಗೆ ಮಾತಾಡೋದಾದ್ರೆ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಶಿವ ಅನ್ನೋ ಹೆಸರಿನ ಕ್ಯಾರೆಕ್ಟರ್ ಅಲ್ಲಿ ಈ ಮೂವಿಲಿ ಇರ್ತಾರೆ. ಸೊ ಆ ಶಿವ ಕುಡುಕ ಆಗಿರ್ತಾನೆ ಅಂಡ್ ಅವನನ್ನ ಸಸ್ಪೆಂಡ್ ಮಾಡಿ ಒಂದು ಲೋ ಕ್ರೈಮ್ ರೇಟ್ ಇರೋ ಊರಿಗೆ ಕಳಿಸ್ತಾರೆ. ಅಂಡ್ ಆ ಊರಲ್ಲಿ ಏನೇನ್ ಕತೆ ನಡೆಯುತ್ತೆ, ಆ ಊರಲ್ಲಿ ದೆವ್ವಗಳು ಯಾಕೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸಾಯಿಸ್ತಾ ಇದೆ ಅಂಡ್ ಅದು ಆಕ್ಚುಲಿ ದೆವ್ವನ ಅಥವಾ ಯಾರೋ ಕಿಲ್ಲರ ಅನ್ನೋದೇ ಇದ್ರ ಕತೆ. ಸೊ ನನಗೀಗ ಗಿಲ್ಟ್ ಫೀಲ್ ಆಗ್ತಿದೆ, ಲೈಕ್ ನಾನೇನಾದ್ರು ಸ್ಪಾಯ್ಲೆ ಮಾಡ್ಬಿಟ್ನು ಅಂತ ಇಷ್ಟೊತ್ತು. ನೋ, ಐ ಥಿಂಕ್ ಯು ಕ್ಯಾನ್ ವಾಚ್ ದಿಸ್ ಮೂವಿ ಮಿನಿಮಮ್ 4-5 ಸತಿವರೆಗೂ, ಮಿನಿಮಮ್ 2 ಸತಿನಾದ್ರೂ ನೀವು ಈ ಮೂವಿ ನೋಡ್ಬೋದು. ಬಿಕಾಸ್ ನಾನು ಕೂಡ ನಾಳೆ ಅಥವಾ ನಾಡಿದ್ರಲ್ಲಿ ಇನ್ನೊಂದ್ ಸತಿ ಹೋಗ್ತಿದ್ದೀನಿ. ಬಿಕಾಸ್ ಒಂದ್ ಗ್ರೂಪ್ ಜೊತೆ ಹೋಗಾಯ್ತು, ಇನ್ನೊಂದು ಗ್ರೂಪ್ ಜೊತೆ ಇನ್ನೊಂದ್ ಸತಿ ಹೋಗ್ಲೇಬೇಕು. ಬಿಕಾಸ್ ಇಟ್ ವಾಸ್ ಅ ಜೆಮ್ ಗೈಸ್. ಇನ್ನೇನು ಹೇಳೋಣ, ಇಟ್ ವಾಸ್ ವೆರಿ ವೆರಿ ಗುಡ್ ಮೂವಿ. ನೀವು ಇದನ್ನ ನೋಡಿಲ್ಲ ಅಂದ್ರೆ ಇನ್ನು ಪ್ಲೀಸ್ ಥಿಯೇಟರ್ಸ್ಗೆ ಹೋಗಿ ನೋಡಿ. ಬಿಕಾಸ್ ಕೆಲವೊಂದು ಎಫರ್ಟ್ಸ್ಗೆ ಅವ್ರಿಗೆ ಖುಷಿ ಆಗ್ಬೇಕು ಅಥವಾ ಅವರು ಡೆಲಿವರ್ ಮಾಡಿರೋ ಒಂದು ಮಾಸ್ಟರ್ ಪೀಸ್ಗೆ ಒಂದು ಮರ್ಯಾದೆ ಸಿಗ್ಬೇಕು ಅಂದ್ರೆ ನೀವು ಥಿಯೇಟರ್ಸ್ ಗಳಿಗೆ ಹೋಗಿ ಈ ಮೂವಿನ ನೋಡ್ಲೇಬೇಕು ಗೈಸ್. ಅಂಡ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಸಾರಿ ಕೇಳ್ತಾ ಬಿಕಾಸ್ ಆಫ್ ನಾಟ್ ಅಪ್ಲೋಡಿಂಗ್ ವಿಡಿಯೋಸ್. ಬಿಕಾಸ್ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಬರೀ 90 ವ್ಯೂಸ್ ಅನ್ಸುತ್ತೆ ಬಂದಿತ್ತು. ಅಂಡ್ ಆ ವ್ಯೂಸ್ ನೋಡಿದ್ಮೇಲೆ ನನಗೊಂಥರ ಡಿಮೋಟಿವೇಟ್ ಆಯ್ತು ಅಂತ ಹೇಳ್ಬೋದು. ಬಿಕಾಸ್ ಮಿನಿಮಮ್ 2 to 3 hours ಕೆಲಸ ಮಾಡಿ ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕಿರೋ ವಿಡಿಯೋ ಕೂಡ ಬರೀ 90 ವ್ಯೂಸ್ಗೆ ಬಂದು ನಿಂತ್ಕೊಂಡತ್ತೆ. ಅದಕ್ಕಿಂತ ಬೇಜಾರಾಗೋ ವಿಷಯ ಏನು ಅಂದ್ರೆ, ಅದಕ್ಕಿಂತ ಅಪ್ಲೋಡ್ ಮಾಡಿದಾದ್ರ ಹಿಂದಿನ ವಿಡಿಯೋ 400-600 ವ್ಯೂಸ್, ಅದರಿಂದ ಹಿಂದೆ ವಿಡಿಯೋ 10K ವ್ಯೂಸ್. ಓಕೆ, ಒಂದೊಂದು ವಿಡಿಯೋ ಓಡುತ್ತೆ, ಒಂದೊಂದು ವಿಡಿಯೋ ಓಡಲ್ಲ. ಬಟ್ ಬರೀ 80 ವ್ಯೂಸ್ ಬರೋ ತರ ಅಷ್ಟು ಕೆಟ್ಟದಾಗ ವಿಡಿಯೋ ಮಾಡ್ತಾ ಇದೀನ ಅಂತ ಅನ್ನಿಸ್ಬಿಡ್ತು. ಸ್ವಲ್ಪ ಬ್ರೇಕ್ ತಗೊಂಡೆ ಅಂತ ಹೇಳ್ಬೋದು. ಅಂಡ್ ಗೈಸ್, ನನ್ನ ಫ್ರೆಂಡ್ ಹೇಳಿದ್ರು ಡೋಂಟ್ ಕ್ವಿಟ್ ಯೂಟ್ಯೂಬ್ ಅಂತ. ಅಂಡ್ ಗೈಸ್, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಮೈ ಡ್ರೀಮ್, ವೆದರ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆರ್ ಡೈ ಟ್ರೈಯಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಡ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಜಾನರ್ ಅನ್ನ ಟ್ರೈ ಮಾಡ್ತಿದ್ದೀನಿ, ವಿಚ್ ಇಸ್ ಆನಿಮೆ. ಬಿಕಾಸ್ ನಾನು ಈಗ ರೀಸೆಂಟ್ ಆಗಿ ಒನ್ ಪೀಸ್ ನ ಮುಗಿಸಿದ್ದೀನಿ. ಸೊ ನಿಮ್ಗೆ ಯಾರ್ಯಾರಿಗೆ ಆನಿಮೆ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇನ್ಮೇಲೆ ನಮ್ಮ ಚಾನಲ್ ಅಲ್ಲಿ ಆನಿಮೆ ವಿಡಿಯೋಗಳು ಕೂಡ ತುಂಬಾ ಬರುತ್ತೆ, ಲೈಕ್ ರಿಯಾಕ್ಷನ್ಗಳಾಗ್ಲಿ, ರಿವ್ಯೂಗಳಾಗ್ಲಿ ಅಂಡ್ ಪ್ಲಾಟ್ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ ತುಂಬಾ ಆನಿಮೆಗಳು ಬರುತ್ತೆ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಅಂಡ್ ಗೈಸ್, ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಈ ಮೂವಿನ ನೋಡಿಲ್ಲ ಅಂದ್ರೆ ಅವ್ರಿಗೆ ಸಜೆಸ್ಟ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಿ ಸಿನಿವಾಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.